स्वागत है आपका बी न्यूज नेशन में। मैं हूं आबिद हुसैन शेख। सरकार की लापरवाही, एग्जाम से निकाला गया आकांक्षी। बीजापुर शहर के चर्चान में रहे संगमेश्वर कॉलेज में इरफान खान उस्ताद नामी युवक को एमबीए ग्रेजुएट होने के बाद केपीटीसीएल की एग्जाम के लिए अप्लाई किया था। उनके हॉल टिकट में किसी दूसरे की तस्वीर लगाकर सरकार की ओर से बड़ी लापरवाही की गई है। इस पर केपीटीसीएल को जानकारी देने पर एग्जाम अटेंड करने की बात कही गई थी युवक को, लेकिन एग्जाम सेंटर में इन्हें एंट्री नहीं दी गई। सीएम को भी मेल के जरिए इस युवक ने इंसाफ की गुहार लगाई है। क्या होगा इरफान खान उस्ताद के भविष्य का? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಖಾನ್ ಉಸ್ತಾದ್ ಅಂತೇಳಿ. ನಾನು ಮೂಲತಃ ಬಿಜಾಪುರ ನಿವಾಸಿಗ. ನಾನು ಒಂದು MBA ಡಿಗ್ರಿ ಹೊಂದಿದ್ದೀನಿ. ನಿರುದ್ಯೋಗಿ ಕಾರಣದಿಂದ ನಾನು ಯಾವುದೇ ಒಂದು ಸರ್ಕಾರದ ಹುದ್ದೆ ಹುಡುಕಬೇಕಂತ ಹೇಳಿ KPTCL ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದೆ. ಇದು ನನ್ನ ಅರ್ಜಿಯ ಪ್ರಿಂಟ್ ನನ್ನ ಹತ್ರ ಇದೆ. ಇದರಲ್ಲಿ ನಾನು ಎಲ್ಲ ಡೀಟೇಲ್ಸ್ ನಂದು ಸ್ವತಃ ನನ್ನ ಮನೆಯಲ್ಲಿ ಕುಂತು ಹಾಕಿದ್ದೀನಿ. ಇದರಲ್ಲಿ ನನ್ನ ಫೋಟೋ ನೀವು ನೋಡ್ಬೋದು. ನನ್ನ ಫೋಟೋ, ನನ್ನ ಸಿಗ್ನೇಚರ್ ಎಲ್ಲ ಸರಿಯಾಗೇ ಇದೆ. ಆದರೆ ಎಕ್ಸಾಮ್ ಸಮೀಪದಲ್ಲಿ KPTCL ವತಿಯಿಂದ ಹಾಲ್ ಟಿಕೆಟ್ ಬಂದಾಗ ನನ್ನ ಹಾಲ್ ಟಿಕೆಟ್ ಮೇಲೆ ಬೇರೆ ಯಾರದೋ ಫೋಟೋವನ್ನು ಬಂದಿದೆ. ಆದ ಕಾರಣ ಇದು ಅವರ ತಾಂತ್ರಿಕ ದೋಷದಿಂದ ಆಗಿರೋದಂತೂ ಕಂಡು ಬರುತ್ತದೆ. ಆದ್ದರಿಂದ ನಾನು ಅವರಿಗೆ ಸಾಕಷ್ಟು ಸಲ ಫೋನ್ ಮುಖಾಂತರ KEA ಬೋರ್ಡಿಗೆ ಕಾಲ್ ಮಾಡಿದರೆ ಯಾರೂ ನನ್ನ ಫೋನನ್ನು ಸ್ವೀಕರಿಸ್ತಾ ಇಲ್ಲ. ಸಾಕಷ್ಟು ಸಾರಿ ನಾನು ಕಾಲ್ ಮಾಡಿದೆ, ಯಾರೂ ಫೋನನ್ನು ಸ್ವೀಕರಿಸ್ತಾ ಇಲ್ಲ. KPTCL ಅಧಿಕಾರಿಗಳಿಗೆ ಕಾಲ್ ಮಾಡಿದರೆ ಯಾರೂ ನನಗೆ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. KPTCL ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಅವರು ಸರಿಯಾಗಿ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರು. ಆದರೆ ನನ್ನ ಹತ್ರ ಎಲ್ಲ ಸಬೂತುಗಳು ಇದೆ, ಪ್ರಿಂಟ್ ಇದೆ ಅಂದಮೇಲೆ ಅವರು ನನಗೆ ಅಲ್ಲಿ ಹೋಗಿ ಎಕ್ಸಾಮ್ಗೆ ಅಲೌ ಮಾಡ್ತಾರೆ ಅಂತ ಅಂದರು. ಆಮೇಲೆ ನಾನು ಅಷ್ಟಾದ್ರೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಪವರ್ ಎನರ್ಜಿ ಮಿನಿಸ್ಟ್ರಿಗೆ, ಆಮೇಲೆ KPTCL ಎಲ್ಲ ಅಧ್ಯಕ್ಷರಿಗೆ, KEA ಬೋರ್ಡ್ಗೆ ಎಲ್ಲ ನನ್ನ ಹತ್ರ ಇರುವ ದಾಖಲೆಗಳೊಂದಿಗೆ ಒಂದು ಮೇಲನ್ನು ಹಾಕಿದ್ದೆ. ಆದರೆ ಇಮಿಡಿಯೇಟ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಮೇಲ್ ಬಂದಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನಿಸಿ ಅವ್ರಿಗೆ ಏನಿದೆ ಅನ್ನೋದು ಪರಿಹಾರ ಸಲ್ಲಿಸಿಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಇಮಿಡಿಯೇಟಾಗಿ ಒಂದು ಮೇಲ್ ರೆಸ್ಪಾನ್ಸ್ ಬಂದಿತ್ತು. ಅಷ್ಟಾದರೂ ಯಾವುದೇ ಅಧಿಕಾರಿಗಳು ನನಗೆ ಇದರ ಮೇಲೆ ಏನೂ ಪರಿಹಾರವನ್ನು ತಲುಪಿಸಿಲ್ಲ. ನಾನು ಇವತ್ತು ಎಕ್ಸಾಮ್ಗೆ ಬಂದಿದ್ದೆ ಸಂಗಮೇಶ್ವರ್ ಕಾಲೇಜ್ ಚರ್ಚನಿಗೆ. ಅಲ್ಲಿ ಎಕ್ಸಾಮಿನರ್ ನನಗೆ ಎಕ್ಸಾಮ್ ಕೊಡ್ಸೋಕ್ಕೆ ಆಗಲ್ಲ, ನಿಮ್ಮ ಫೋಟೋ ಬೇರೆದು ಬಂದಿದೆ, ನನಗೆ ಆ ಥರ ಏನೂ ಅಥಾರಿಟಿ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಥರ ಎಲ್ಲರ ನಿರ್ಲಕ್ಷ್ಯದಿಂದ ನನ್ನ ಜೀವನದ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರುತ್ತದೆ. ನನ್ನ ಒಬ್ಬರೇ ತಾಯಿಗೆ ನಾನು ಒಬ್ಬನೇ ಮಗ. ಎಲ್ಲ ಅವರ ಜವಾಬ್ದಾರಿ ನನ್ನ ಮೇಲಿದೆ. ನಮ್ಮ ತಂದೆನೂ ಇಲ್ಲ. ನಾನು ಒಬ್ಬ ಸಾಕಷ್ಟು ವರ್ಷದಿಂದ ಒಂದು MBA ಡಿಗ್ರಿ ಹೊಂದಿನೂ ನಿರುದ್ಯೋಗಿಯಾಗಿ ಇದ್ದೇನೆ. ಸೊ ನನ್ನ ಒಂದು ಸರ್ಕಾರದಿಂದ ಏನು ಕಳಕಳಿ ವಿನಂತಿ ಅಂದರೆ ನನಗೆ ಏನೇ ಒಂದು ಮಾಡಿ ನನಗೆ ಒಂದು ಪರಿಹಾರ ಮತ್ತು ನ್ಯಾಯವನ್ನು ಒದಗಿಸಿಕೊಡಿ. ನಿಮಗೆ ಬೇಕಾದ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲ್ ಹಾಕಿರೋ ಮೇಲ್ ಪ್ರಿಂಟ್ ಇದೆ, ನಾನು ಅರ್ಜಿ ಸಲ್ಲಿಸುವ ಅರ್ಜಿ ಇದೆ, ಆಮೇಲೆ ನನಗೆ ತಪ್ಪಾಗಿ ಬಂದಿರೋ ಹಾಲ್ ಟಿಕೆಟ್ ಪ್ರಿಂಟ್ ಇದೆ, ಆಮೇಲೆ ನನ್ನ ಹತ್ರ ನನ್ನ ಒರಿಜಿನಲ್ ಆಧಾರ್ ಕಾರ್ಡ್ ಇದೆ, ನನ್ನ ಎಲ್ಲ ದಾಖಲಾತಿಗಳಿದೆ. ನನಗೆ ಇದರ ಮೇಲೆ ಏನಾದರೂ ಒಂದು ಪರಿಹಾರವನ್ನು ತಲುಪಿಸಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದಗಳು. और खबरों के लिए देखते रहिए बी न्यूज नेशन।